ಓಂ ಶ್ರಿಯಃಪತ್ತೇರಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾಬದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುಮಾನೈಃ ಮಮ ಸನ್ನಮಾಮಿ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರೇಯಃ ಪತಿಂ ಶ್ರಿಯಃ. ಈಗ ಭ್ರಾಂತಿರ್ಜಾಗ್ರತ್ವಮೇವ ಹಿ ಸ್ವನ್ಯಾಯೈ ಸಾಧನಂ ಕಾರ್ಯಂ ಪರನ್ಯಾಯೈಶ್ಚ ದೂಷಣಂ. ಯಾವಾಗಲೂ ಕೂಡ ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಬೇಕಾದ್ರೆ ಈ ನ್ಯಾಯ ಅಂದರೆ ಪ್ರಮಾಣ. ನಮ್ಮ ಪ್ರಮಾಣಗಳಿಂದ ನಾವು ಭಾಗವತ ಅಂತ ಹೇಳಿದರೆ ಯೋಚನೆ ಇಲ್ಲ. ಉಳಿದವರ ಭಾಗವತ ಅಂದರೆ ಭಾಗವತನ ಒಪ್ಪೋದಿಲ್ಲ ಅಂತಾನು. ಆದ್ದರಿಂದ ಸ್ವನ್ಯಾಯೈ ಸಾಧನಂ ಕಾರ್ಯಂ ಪರನ್ಯಾಯೈಶ್ಚ ದೂಷಣಂ. ಈ ಮಾತು ಒಂದು ಸತಿ ಹೇಳಿದ್ರು, ನೆನಪಿದೆಯಾ ಇಲ್ಲ ಅಂಥೇಳಿ. ಪ್ರಮಾಣ ಲಕ್ಷಣದ ಕೊನೆಯ ಮಾತದು. ಪ್ರಮಾಣ ಲಕ್ಷಣ ಕೊನೆಗೆ ಹೇಳ್ತಾ ಸ್ವನ್ಯಾಯೈ ಸಾಧನಂ ಕಾರ್ಯಂ ಪರನ್ಯಾಯೈಶ್ಚ ದೂಷಣಂ. ದೂಷಣ ಅಂದ್ರೇನು? ಪರಪಕ್ಷ ಖಂಡನ ಅಂತ. ಇದು ಸಾಧನ ದೂಷಣ. ದೂಷಣ ಅಂದರೆ ಬೈಯೋದು ಅಂತ ಅರ್ಥ ಅಲ್ಲ. ಇವತ್ತು ಬೈಯೋದು ಅಂತ ಅರ್ಥ ಆಗಿಬಿಟ್ಟಿದೆ. ಬೈಯೋದಲ್ಲ, ಅವ್ರ ವಿಚಾರವನ್ನು ಖಂಡನೆ ಮಾಡೋದು. ಅದು ಸರಿಯಲ್ಲ ಅಂತ ಹೇಳೋದು ಅಷ್ಟೇ ಹೊರತು ವ್ಯಕ್ತಿ ಬಗ್ಗೆ ಗೌರವ ಪ್ರಶ್ನೆಯಲ್ಲಿ ಬಂದಿಲ್ಲ. ಈಗ ಹೇತ್ವಸಿದ್ಧಿ ವ್ಯಾಪ್ತಿಶ್ಚ ವ್ಯತಿರೇಕೇಣ ಆಯ್ತು. ಅಪ್ರಸಿದ್ಧಸ್ಯ ಪರಿಶೇಷಲಾಗಿತ್ತಾ? ಸ್ವನ್ಯಾಯ ಎಲ್ಲಿದೆ? ಸ್ವನ್ಯಾಯ ಈ ಪುಸ್ತಕನೇ ಬೇರೆ ಮುಂದೋಗಿದೆ. ಅಪ್ರಸಿದ್ಧಸ್ಯ ಸಾಧ್ಯಸ್ಯ ಇಲ್ಲಿದೆ, ಅದರ ಮುಂದಿದೆ, ಇನ್ನೂ ಮುಂದಿದೆ. ಹಾಂ ಸರಿ. ಅನ್ಯತ್ರ ಸುಖಾದಿ ಸನ್ಯಾ ಸರಿ. ಇದರಲ್ಲಿ ನೆನ್ಪಿಟ್ಕೊಡ್ರಿ, 49 ಪೇಜ್. ಸ್ವನ್ಯಾಯೈ ಸಾಧನಂ ಕಾರ್ಯಂ ಪರನ್ಯಾಯೈಶ್ಚ ದೂಷಣಂ ಸ್ವನ್ಯಾಯೈರ್ದೂಷಣಂಚ ಸ್ಯಾತ್ ಸಾಧಿತೈ ಪ್ರತಿವಾದಿನಃ. ಇನ್ನು ನಾವು ಸ್ವನ್ಯಾಯದಿಂದ ದೂಷಣ ಮಾಡಬಹುದು ಯಾವಾಗ? ಅವನಿಗೆ ಒಪ್ಪಿಸಿದ ಮೇಲೆ. ಒಪ್ಪಿಸಿದ ಭಾಗವತ ಕೋಟ್ ಮಾಡಬೇಡಿ, ಒಪ್ಪೋದಿಲ್ಲ ಅಂತ ಹೇಳಿದ. ಭಾಗವತ ಒಪ್ಪಬೇಕು ಅಂತ ಪ್ರೂವ್ ಮಾಡಿ ಹೇಳಿದ್ವಿ, ಅವಾಗ ಹೇಳ್ಬೋದು. ಅದು ಮುಂಚೆ ಹೇಳಾಗಿಲ್ಲ. ಅದಕ್ಕೆ ಸ್ವನ್ಯಾಯೈರ್ ದೂಷಣಂತೆ ನ್ಯಾಯ ಶಬ್ದೇನ ಧರ್ಮಿಲಿಂಗ ವ್ಯಾಪ್ತಿ ದೃಷ್ಟಾಂತ ಉಚ್ಯಂತೆ. ಧರ್ಮಿ ಲಿಂಗ ವ್ಯಾಪ್ತಿ ದೃಷ್ಟಾಂತ ಇಷ್ಟು ಅರ್ಥ. ನ್ಯಾಯ ಶಬ್ದಕ್ಕೆ ವಿಷ್ಟು ಅಂತ ಅರ್ಥ. ನಾವು ಒಪ್ಪಿರೋ ಧರ್ಮಿ, ನಾವು ಕೊಡೋ ಯುಕ್ತಿ, ನಾವು ಹೇಳೋ ವ್ಯಾಪ್ತಿ, ನಾವು ಕೊಡೋ ದೃಷ್ಟಾಂತ, ಇವೆಲ್ಲವೂ ಕೂಡ ನಮ್ಮ ಸಿದ್ಧಾಂತ. ನಾವು ಹೇಳಬೇಕಾದ್ರೆ ನಮ್ಮದನ್ನು ಹೇಳಬೇಕು. ಅವ್ರ ಸಿದ್ಧಾಂತ ಅವ್ರ ಕಾನ್ಸೆಪ್ಟ್ನಲ್ಲಿ ಹೇಳಬೇಕು. ನ ಕೇವಲ ಆಚಾರ್ಯ ಏನು ಮಾಡಿದ್ರಿ? ಈಗ ಯಾವನು ಇಂಗ್ಲೀಷ್ನಲ್ಲಿ ಪ್ರಶ್ನೆ ಕೇಳ್ತಾರೆ, ಯಾವ್ದು ಉತ್ತರ ಕೊಡ್ಬೇಕು ನಾವೀಗ? ಯಾಕೆಂದ್ರೆ ಬೇರೆ ಭಾಷೆ ಬರೋದಿಲ್ಲ ಅಂತ ಅರ್ಥ. ಅದಕ್ಕೆ ಆಚಾರ್ಯ ಏನು ಮಾಡಿದರು? ತುರುಷ ಅವನಿಗೆ ರಾಜನಿಗೆ, ಅವನ ರಾಜನಿಗೆ ತದ್ಭಾಷೆಯ ಚಿತ್ರವಾಕ್ಯ, ತದ್ಭಾಷೆಯ ಲ್ಯಾಂಗ್ವೇಜ್, ತತ್ಪರಿಭಾಷೆಯ ವಿಷಯ. ಅವನಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು, ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು. ರೀತಿ ಕೂಡ ಮಕ್ಕಳಿಗೆ ಹೇಳೋ ರೀತಿಯೇ ಬೇರೆ, ದೊಡ್ಡವ್ರು ಹೇಳೋ ರೀತಿಯೇ ಬೇರೆ. ಗೊತ್ತಾಯ್ತಾ? ಯಾಕೆ? ಪರಿಭಾಷೆ. ಮಕ್ಕಳಿಗೆ ಕೆಲವು ಪದ ಹಾಗೆ ತಿಳಿಯೋದಿಲ್ಲ ಅವರಿಗೆ, ಅವ್ರ ಮಾತಲ್ಲೇ ಹೇಳಬೇಕು. ಅವ್ರ ಮಾತು ನಮ್ಮ ಮಾತು ಅವನಿಗೆ ಬರೋದಿಲ್ಲ, ಅವ್ನ ಮಾತು ನಾವು ತಿಳ್ಕೊಬೇಕು ಅವನಿಗೆ ಹೇಳಬೇಕಾದ್ರೆ. ಮಕ್ಕಳನ್ನ ಆಡಿಸೋದು ಕಲೆ ಅಂತ ಹೇಳ್ತೇವಲ್ಲ, ಹಾಗೆ. ಅದೇ ರೀತಿಯಲ್ಲೇ ಸ್ವನ್ಯಾಯ ಪರನ್ಯಾಯ, ಸ್ವಭಾಷೆ ಪರಭಾಷೆ, ನಮ್ಮ ಪರಿಭಾಷೆ ಅವರ ಪರಿಭಾಷೆ ನಮಗೆ ಗೊತ್ತಿರಬೇಕು. ಏತದುಕ್ತಂ ಭವಿದ್ರೆ ಅಪಾರ್ಥಕ್ಕೆ ಕಾರಣ ಆಗಿಬಿಡತ್ತೆ. ಬೇರೆ ದೇಶಕ್ಕೆ ಹೋದ, ಬೇರೆ ಸ್ಥಳಕ್ಕೆ ಹೋದ ಕಾಲಕ್ಕೆ ಹೇಳಿಲ್ಲ ಸಾರ ಭಯಂಕರ ಆಗಿದೆ ಅಂತ ಹೇಳಿದ, ದಯವಿಟ್ಟು ಹಾಕಬೇಡಿ ಅಂತ ಹೇಳ್ತಾರೆ. ಅವ್ರ ಪ್ರಕಾರ ಭಾರಿ ಚೆನ್ನಾಗಿದೆ ಅಂತ ಅರ್ಥ. ಈ ಪರಿಭಾಷೆ ಗೊತ್ತಿಲ್ಲ, ಊಟ ಬಿಟ್ಟು ಎದ್ದು ಬಂದುಬಿಟ್ಟು ಸದ್ಯ ಭಯಂಕರ. ಆಮೇಲೆ ಅಯ್ಯೋ ದಡ್ಡ ಹೀಗೆ ಅಯ್ಯೋ ಎಂಥ ಪರಿಚಯ ಆಯ್ತಲ್ಲ ಅಂತ ಆಮೇಲೆ ದುಃಖಪಟ್ಟ. ಪರಿಭಾಷೆ ಭಾಷೆ ವೇರಿ ಆಗ್ತಾ ಹೋಗುತ್ತೆ. ಎಲ್ಲ ಒಂದರಿಂದ ಏರಿಯಾಕ್ಕೆ ಹೋಗ್ತಾ ಅರ್ಥ. ಮಂಗಳೂರು ಕಡೆ ಹೋದರೆ ಅರ್ಥ ಬೇರೆ, ಸೌತ್ಕನ್ನಡ ಅರ್ಥ ಬೇರೆ, ಧಾರವಾಡ ಕಡೆ ಅರ್ಥ ಬೇರೆ, ಮೈಸೂರು ಈಗ ಅರ್ಥ ಬೇರೆ, ಮದ್ರಾಸ್ ಕನ್ನಡ ಅಂತ ಹೇಳಿದರೆ ಮಧ್ಯೆ ಮಾದರಿ ಅಂತ ಉಪಯೋಗಿಸ್ತಾನೆ ಇರ್ತಾರೆ. ಆ ಕೆಲಸತ್ತೆ ಅದು ಅಲ್ಲಿ ತಕ್ಕಂತೆ ಭಾಷೆ ಇದಾಗಿಬಿಡುತ್ತೆ. ಅದಕ್ಕೇನೆ ರೀತಿನಾಂ ಶತಮೇವಚ ಅಂತ ಹೇಳ್ತಾರೆ. ಶತ ಅಂದರೆ 100 ರೀತಿ. 100 ಸ್ಥಳಕ್ಕೆ ಹೋದರೆ 100 ಪರಿಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಅರ್ಥ.
ನಮಗೆ ಅವ್ರಿಗೆ ಹೇಳ್ಬೇಕಾದ್ರೆ ಏನಾಗಬೇಕೀಗ? ಅವ್ರ ಭಾಷೆ ಇಲ್ಲ, ಅವ್ರ ಪರಿಭಾಷೆ ಗೊತ್ತಿದ್ದವ್ರು ನಮ್ಮ ಜೊತೆಗಿರಬೇಕು. ಅದನ್ನೇ ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾತ್ರಯವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ. ಆಚಾರ್ಯ ಮಧ್ಯೆ ಮೀಡಿಯೇಟರ್ ಆಗಿಬಿಟ್ರೆ ನಮಗೆ ಪುರಾಣದ ಭಾಷೆ ನಮಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಮೀಡಿಯೇಟ್ರಾಗಿ ಏನು ಮಾಡ್ತಾರೆ, ಹೀಗೆ ಅರ್ಥ ಅಂತ ಹೇಳ್ತಾ ಹೋಗ್ತಾರೆ, ಅವ ನಮಗೆ ಅರ್ಥ ಆಗುತ್ತೆ. ಸೊ ಪರಿಭಾಷೆಗೂ ಒಬ್ಬ ಬೇಕು ಟೆಕ್ನಿಕಲ್ಲು, ಭಾಷೆಗೆ ಒಬ್ಬ ಬೇಕು ಟ್ರಾನ್ಸ್ಲೇಟರು. ಇಬ್ಬರಿಲ್ದ ಹೋದರೆ ನಮಗೆ ಇನ್ನೊಬ್ಬರು ವಿಷಯ ಅರ್ಥ ಆಗೋದಿಲ್ಲ. ಕೋರ್ಟ್ಗಳಲ್ಲಿ ಅದಕ್ಕೆ ಬೇರೆ ಇರ್ತಾರೆ, ಟ್ರಾನ್ಸ್ಲೇಟರ್ಸ್ ಅಂತಲೇ ಇರ್ತಾರೆ. ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ಈ ಭಾಷೆಗೆ ಅವ್ರು ಅನುವಾದ ಮಾಡಿಕೊಡ್ಬೇಕು. ಅದನ್ನು ಇನ್ನೊಬ್ಬರು ಸರ್ಟಿಫೈ ಮಾಡಬೇಕು, ಸರಿಯಾಗಿ ಮಾಡಿದ್ದಾನೆ ಅಂತೇಳಿ. ಯಾಕಂದರೆ ಅವ್ರಿಗೆ ತಕ್ಕಂತೆ ಅನುವಾದ ಮಾಡಿದರೆ ಕಷ್ಟ. ಅದು ಸರ್ಟಿಫೈ ಆದಮೇಲೆ ಅದಕ್ಕೆ ಬೆಲೆ ಬರುತ್ತೆ. ಇದಮುಕ್ತಂ ಭವತಿ ದ್ವಿವಿಧಂ ಹಿ ಕಾರ್ಯಂ ಸಾಧಕಸ್ಯ. ನೋಡಿ, ಕಥಕ ಅಂದರೆ ಚರ್ಚೆ ಮಾಡೋನು ಅಂತ ಅರ್ಥ. ಎರಡು ಕೆಲಸ ಇದೆ ಅವನಿಗೆ, ಸ್ವಪಕ್ಷ ಸಾಧನಂ ಪರಪಕ್ಷ ದೂಷಣ. ವಕೀಲ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ತನ್ನ ಪಕ್ಷ ಸಮರ್ಥನೆ ಮಾಡಿ ಮಾತಾಡಬೇಕು, ಬೇರೆಯವ್ರ ಆರ್ಗ್ಯುಮೆಂಟ್ ತಪ್ಪು ಅಂತ ಹೇಳಬೇಕು. ಅದು ಎರಡು ಕೆಲಸ ಇದೆ, ಸ್ವಪಕ್ಷ ಸಾಧನಂ ಪರಪಕ್ಷ ದೂಷಣ. ಇದಕ್ಕೊಬ್ಬ ವಕೀಲ ಅದಕ್ಕೊಬ್ಬ ವಕೀಲ ಅಂತ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಒಬ್ಬೇ ಅಡ್ವೊಕೇಟ್ ಎರಡು ಕೆಲಸನೂ ಮಾಡಬೇಕಾದ ಚೇತಿ. ತತ್ರ ಸಾಧನಂ ಸ್ವಪರಸಮ್ಮತ ಇರೇವ ನ್ಯಾಯೈ ಕಾರ್ಯಂ ನ ಅನ್ಯತರ ಮಾತ್ರ ಸಿದ್ಧೈ. ಯಥಾ ಪರ್ವತೋ ಅಗ್ನಿಮಾನ್ ಧೂಮವತ್ವಾದ್ ಯೋ ಧೂಮವಾನ್ ಅಸೌ ಅಗ್ನಿಮಾನ್ ಯಥಾ ಮಹಾನಸಃ ಇತಿ. ಕ್ವಚಿತ್ ಪುನಃ ಸಾಧನಂ ಸ್ವಮಾತ್ರ ಸಿದ್ಧೈರೇವ ನ್ಯಾಯೈ ಕ್ರಿಯತೆ ತತ್ತಿದ ಪರೇಣ ಅನ್ಯತರ ಅಸಿದ್ಧ್ಯಾದೌ ಉದಾಹೃತೆ ತಂ ಪ್ರತಿ ತತ್ಸಾಧನಂ ಕ್ರಿಯತೆ. ಯಥಾ ಶಬ್ದೋ ಅನಿತ್ಯ ಕಾರ್ಯತ್ವಾತ್ ಇತ್ಯಾದಿ. ದೃಷ್ಟಾಂತ ಕೊಟ್ಟರು. ಅವನು ಒಪ್ಪೋನೇ ಆಯ್ತಿಯಲ್ಲಿ ಹೇಳಿ ಅವನಿಗೆ ದೃಷ್ಟಾಂತ ಕೊಡ್ತೀವಿ ನಾವೀಗ. ಅವನಿಗೆ ಗೊತ್ತಿರೋ ದೃಷ್ಟಾಂತ ಆಗಬೇಕದು. ದೃಷ್ಟಾಂತ ಅಂದರೆ ಏನರ್ಥ? ಗೊತ್ತಿರೋದು ಹೇಳಿದ್ರೆ ದೃಷ್ಟಾಂತನೇ ಆಗೋದಿಲ್ಲ. ನೋಡಪ್ಪ, ಅಡುಗೆ ಮನೆ ನೋಡಿದೆಯಲ್ಲ, ಅಲ್ಲಿ ಅಗ್ನಿ ಇದೆ, ಹೊಗೆನೂ ಇದೆಯೋ ಇಲ್ಲೋ, ಹೊಗೆದಲ್ಲಿ ಬೆಂಕಿ ಬರುತ್ತೋ ಇಲ್ಲೋ, ಅರ್ಥ ಆಯಿತು. ಇವತ್ತವರೆಗೆ ಅರ್ಥ ಆಗೋದು, ಯಾಕಂದ್ರೆ ಏನಿಲ್ಲ ಅವರಿಗೆ, ಸೌದೆನೂ ಗೊತ್ತಿಲ್ಲ, ಇದೂ ಗೊತ್ತಿಲ್ಲ. ಅದು ಯಾವ್ದು ಮಹಾನಸ ಅಂದರೆ ಏನು? ಅಲ್ಲಿ ಅಗ್ನಿ ಹೊಗೆ ಬೇರೆ ಹೊಗೆ ಅಂದರೆ ಹೇಗಿರುತ್ತೆ ಅಂತ ಕೇಳ್ತಾನೆ. ಮತ್ತು ಹೊಗೆ ನೋಡೇ ಇಲ್ಲ, ಅದರಿಂದಾಗಿಯೇ ಹೊಗೆ ಹೇಗಿರುತ್ತೆ, ಉಪಯೋಗ ಇಲ್ಲಿ ಏನು ಮಾಡಬೇಕಾಗ ಬಿಟ್ಬಿಡಿ, ಹಿಂಗೆ ಅರ್ಥ ಆಗಲ್ಲ, ಬೇರೆ ದೃಷ್ಟಾಂತ ಕೊಡಬೇಕಾಗ. ಒಟ್ಟು ಅವನಿಗೆ ಅದನ್ನೇ ಮಾಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅವ್ನು ಒಪ್ಪೋದನ್ನು ಕೊಡಬೇಕಾಗ. ಇಲ್ಲ, ನಾವು ಅರ್ಥ ಮಾಡಿಸ್ಕೊಟ್ಟು ಅದು ಒಂದೇ ಇದ್ದರೆ ಈಗ ಅರ್ಥ ಆಯ್ತಾ ಅಂತ ಕೇಳಿ ಹೇಳಬೇಕು. ವ್ಯತಿಕರಣತ್ವಂತ ನೊಕ್ವಾಪಿ ದೂಷಣಮಿತ್ಯುಕ್ತಂ ಪ್ರಸಂಗಾರ್ಥತೆಯ ಪ್ರೋಕ್ತ ನ ಸಿದ್ಧಾಂತಸ್ಯ ದೂಷಕ. ಕೆಲವು ವಿಷಯಗಳನ್ನು ಪ್ರಸಂಗಕ್ಕೋಸ್ಕರ ಹೇಳ್ತಾರೆ, ಅವಾಗ ದೋಷ ಅಂತ ಕರಿಬಾರದು. ಅಂದರೆ ಪ್ರಸಂಗ ಅಂದರೆ ತರ್ಕ ದೃಷ್ಟಿಯಿಂದ ಹೇಳಿದ್ದೇನೆ. ಏಕಾಶುಪಾಸ ಮಾಡೋದಿಲ್ವಾ? ಹಾಗಿದ್ರೆ ನೀನು ಏನಾಗುತ್ತೆ? ವರಂ ಗೋಮಾಂಸ ಭಕ್ಷಣ, ಗೋಮಾಂಸ ತಿಂದಾಗ ಆಗುತ್ತೆ. ಗೋಮಾಂಸ ತಿಂತಿರ್ತ ಬೈತೀರ ಅಂತ ಕೇಳಿದರೆ, ತಿಂದಿ ಅಂತ ಹೇಳ್ತಾ ಇಲ್ಲ, ತಿಂದಾಗ ಆಗುತ್ತೆ ಅಂತ ಹೇಳ್ತಾರೆ. ಅದೇನು ದೋಷ ಅಲ್ಲ, ತಿಂದಿ ಅಂತ ಆರೋಪ ಮಾಡ್ತಾ ಇಲ್ಲ. ತಿಂದ ದೋಷ ಅಂತ ಗೊತ್ತಾಯ್ತು, ಸಿಟ್ಟು ಬಂತಲ್ಲಿ ನಿನಗೀಗ ಅದೇ ರೀತಿ ಹಾಗಾಗುತ್ತೆ ನೋಡು. ಅದು ಅವಾಗ ದೋಷ ಅಲ್ಲ. ಅದು ಇವರೇನು ಗೋಮಾಂಸ ತಿಂದು ಅಂತ ಹೇಳಿಬಿಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಕಡೆ ಹಡ್ತಾ ಹೋಗಬೇಕಾಗಿಲ್ಲ. ಅವ್ರು ಹೇಳಿದ್ದು ಬೈಯೋದಕ್ಕೆ ಹೇಳಿದ್ದೆ ಹೊರತು ಅವ್ರು ತಿಳಿಸ್ಬೇಕಲ್ಲ ವಿಷಯನ. ದೃಷ್ಟಾಂತ ಕೊಟ್ಟರು. ಏನಂತ ಕರಿಬಾರ್ದು ಅದನ್ನು? ದೋಷ, ಅಪಸ್ಯದ. ಏನು ದೊಡ್ಡವರ ಹೀಗೆಲ್ಲ ಗೋಮಾಂಸ ಅಂತ ಮಾತಾಡ್ತಿರಲ್ಲ, ಬುದ್ಧಿ ಬೇಡ ಅಂತ ಹೇಳಬಾರ್ದು. ಅವ್ರು ಕೊಟ್ಟಿರೋದು ಯಾತಕ್ಕೋಸ್ಕರ? ಅದನ್ನು ಅನಿಷ್ಟವನ್ನು ಬಿಡಬೇಕು ಅಂತ ಹೇಳೋದಕ್ಕೋಸ್ಕರ ಅಷ್ಟೇ, ಬೇರೆ ಅಲ್ಲ. ಅಲ್ಲಿ ಇದಕ್ಕೆ ದೋಷ ಕರಿಬಾರ್ದಲ್ಲಿ. ಜಾತಿ ಹೇಳಿ ಮಧ್ವೀಜ ವಿಶ್ವಮಿಚ್ಚ ವಿವರ ಗುಣವಾನ್ ಆತ್ಮನಾವ್ ನಾಸ್. ಏನು ರೀ ಆಚಾರ್ಯ ಭಕ್ತರು ಅಂತಾರೆ, ಮಧ್ವೀಜ ಬರಿತೀವಿ ಅಂತಾರೆ, ಬೇರೆ ಮಾತ್ರ ಇಷ್ಟು ಹೊಗಳ್ತಾ ಇದ್ದಾರೆ, ಇದು ಹೇಗಾಗುತ್ತೆ? ಅವ್ರು ಅನುವಾದ ಮಾಡ್ತಿದ್ದಾರೆ. ಅದನ್ನು ಅನುವಾದದಲ್ಲಿ ಏನಲ್ಲ ದೋಷ ಅಲ್ಲ, ನಿಮಗೆ ಬುದ್ಧಿ ಇಲ್ಲ ಅಂತ ಅವ್ರು ಹೇಳಿದರು. ಅವಾಗೇನಿತ್ತು, ಇವ್ರು ಹೇಳಿದ್ರೆ ಓಡಿಸ್ಕೊತಾರೆ, ಅವ್ರು ಹೇಳಿದರು ಅವ್ರು ಹೊಡಿತಾರೆ, ಇವ್ರನ್ನಲ್ಲ ಅವ್ರು ಹಿಡಿಯೋಕ್ಕೆ ಹೋಗ್ತಾರೆ. ಅದು ಅನುವಾದ ಶಬ್ದ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್ ಅಂತೀವಲ್ಲ ಹಾಗೆ. ಇಂಡೈರೆಕ್ಟ್ ಸ್ಪೀಚ್ ಆ್ಯಕ್ಚುಲಿ ಏನದು? ಅನುವಾದ. ಅನುವಾದ ಅವ್ರು ಹೀಗೆ ಹೇಳ್ತಾರೆ, ನಾನೇ ಹೀಗೆ ಹೇಳ್ತೀನಿ, ಡೈರೆಕ್ಟ್ ಸ್ಪೀಚ್ ಅದು. ಈ ರೀತಿ ಬದಲಾವಣೆ ಮಾಡಿದಾಗ ಇದರಲ್ಲಿ ಯಾಕೆ ಹೇಳ್ತಾರೆ ಅಂದರೆ, ಮಾತುಕತೆಯಲ್ಲಿದ್ದ ವಿಷಯ ಬಂದಾಗ ಏನು ಮಾಡಿಕೊಡೋದು, ಅದನ್ನು ದೋಷ ಅಂತ ತಿಳ್ಕೊಬಾರ್ದು. ದೋಷ ಬರುತ್ತೆ ಅಂತ ಹೇಳಕ್ಕೆ ಹೊರಟಾಗ ಹೇಳಿದ್ದೇ ದೋಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕ್ಲಾರಿಫಿಕೇಷನ್ಗಳು. ಜಾತಿ ಸ್ವವ್ಯಾಹತಿರ್ಜ್ಞೇಯ. ಇನ್ನು ಜಾತಿ ಅಂತೆ ಛಲಂ ಜಾತಿ ರೀತಿ ದ್ವೇಧ ವ್ಯಾಹತ್ಯಂತರ ಮಿಷ್ಯತೆ. ಕೆಲವೆಲ್ಲ ಟೆಕ್ನಿಕಲ್ಲೇ ಇದು ಕೂಡ. ಇನ್ನೂ ಕೂಡ ಛಲ ಅಂತಿದೆ, ಜಾತಿ ಅಂತ ಇದೆ. ನಮ್ಮ ಪ್ರಕಾರ ಅವೆಲ್ಲ ಇಲ್ಲ. ಬೇರೆಯವ್ರು ಒಪ್ಕೊಂಡಿದ್ದಾನೆ ಛಲ ಜಾತಿ ಅಂಥೇಳಿ. ಆ ಕಾನ್ಸೆಪ್ಟ್ ಒಪ್ತೇವೆ, ಸಪ್ರೇಟ್ ಮಾಡೋದು ಒಪ್ಪೋದಿಲ್ಲ. ಅಂತರ ಸ್ವವ್ಯಾಹತಿ ಸೇರಿ ಹೋಗ್ಬಿಡುತ್ತೆ ಅದು. ವ್ಯಾಹತ್ಯಂತರ ಮಿಷ್ಯತೆ. ವ್ಯಾಹತ್ಯಂತರ ಅಂದ್ರೇನು? ವ್ಯಾಹತಿಯ ಪ್ರಭೇದಗಳು, ವ್ಯಾಹತಿಯ ಪ್ರಭೇದ. ಜಾತಿ ಸ್ವವ್ಯಾಹತಿರ್ಜ್ಞೇಯ. ಡೈರೆಕ್ಟ್ ಸ್ವವ್ಯಾಹತಿ ಆದರೆ ಜಾತಿ ಅಂತ ಕರೀತಾರೆ. ಜಾತ್ಯುತ್ತರ. ಜಾತಿ ಅಂದರೆ ಈ ಜಾತಿಯಲ್ಲಿ ಬ್ರಾಹ್ಮಣಾದಿ ಜಾತಿ ಅರ್ಥ ಅಲ್ಲ. ಅದಕ್ಕೆ ಪರಿಭಾಷೆ ಗೊತ್ತಿರಬೇಕಿಲ್ಲಿ. ಜಾತಿ ಅಂತ ಹೇಳಿದ ತಕ್ಷಣ ಏನು ಜಾತಿ ವಿಷಯ, ಬರೀ ಜಾತಿ ವಿಷಯನೇ ಮಾತಾಡ್ತಾರೆ ಅವರು ಅಂತ ಹೇಳೋದು. ಸ್ವವ್ಯಾಹತಿರ್ಜ್ಞೇಯ.
ಸೆಲ್ಫ್ ಕಾಂಟ್ರಡಿಕ್ಷನ್ ಏನಂತ ಕರೀತಾರೆ? ನಾನು ಹೇಳ್ತೇನೆ, ಪ್ರಮಾಣ ಮಾಡಿ ಹೇಳ್ತೇನೆ, ನಾನು ಮೂಕನಲ್ಲ, ಎಷ್ಟು ಬೇಕಾದ್ರೂ ಕೂಗಿ ಹೇಳ್ತೇನೆ ಅಂತ ಹೇಳ್ತಾನೆ. ಏನರ್ಥ? ಎಷ್ಟು ಕೂಗಿದ್ರೂ ಅವನು ಮತ್ತು ಮೂಕ ಅಲ್ಲ ಅಂತ ಪ್ರೂವ್ ಆಗುತ್ತೆ ಹೊರತು ಮೂಕ ಅಂತ ಪ್ರೂವ್ ಆಗೋದಿಲ್ಲ. ಛಲಂ ಅರ್ಥಾಂತರೋತ್ತರಂ. ಇದು ಛಲಜಾತಿ ವಾರಿಹಿ ನೆನಪಿದೆಯಾ? ಎಲ್ಲಿದೆ ಅಂಥೇಳಿ? ಛಲಜಾತಿ ಎಲ್ಲಿ? ಅತಿ ಇಷ್ಟಸಿದ್ಧಿ ಹೇಳಿದಾಗ ಛಲಜಾತಿ ವಾರಿಹಿ ಅಂತ ಕರೀತಾರೆ. ಛಲ ಜಾತಿ ಎರಡೂ ಬಂದುಬಿಟ್ಟಿದೆ ಅಲ್ಲಿ. ಛಲ ಜಾತಿ ವಾರಿಹಿ, ಛಲನೂ ಇದೆ ಜಾತಿನೂ ಇದೆ. ಛಲ ಅಂದರೆ ಏನು? ಅರ್ಥಾಂತರ ಉತ್ತರಂ. ಇರಲೆವೆಂಟ್ ಆನ್ಸರ್ ಕೊಟ್ಟರೆ ಏನಂತಾರೆ? ಅದಕ್ಕೆ ಛಲ ಅಂತಾರೆ. ಕಾಂಟ್ರಡಿಕ್ಟ್ ಮಾಡಿಕೊಂಡ್ರೆ ಜಾತಿ ಅಂತಾರೆ. ಗೊತ್ತಾಯ್ತಾ? ಇವೆರಡಲ್ಲಿ ಕೋಟ್ ಮಾಡ್ಕೊಂಡ್ಬಿಟ್ರೆ ಮಧ್ವಿಜ ಬರಬೇಕಾದ್ರೆ ಮಧ್ವಾಚಾರ್ಯ ಮಾತಿನಲ್ಲೇ ಛಲ ಜಾತಿಗೆ ಉತ್ತರ ಗೊತ್ತಾಗಲ್ಲ. ಪರೇ ಪರೋಕ್ತಸ್ಯ ಅರ್ಥಾಂತರಂ ಪರಿಕಲ್ಪ್ಯ ತಸ್ಯ ಅರ್ಥಾಂತರಸ್ಯ ಉತ್ತರಮಿತ್ಯರ್ಥಃ ಎಂ ಭಾವ. ಒಟ್ಟು ತರ್ಕ, ಇನ್ನು ತರ್ಕದ ಬಗ್ಗೆ ಹೇಳ್ತಾ, ತರ್ಕ ಅನುಮಾನನೇ, ದೂಷಣಾನುಮಾನ. ಆದ್ದರಿಂದ ಅಲ್ಲಿ ಹೇಳಿದ್ದನ್ನು ಬಿಡಬೇಕು ಅಂತ ಅರ್ಥ ಹೊರತು ತೊಗೊಳ್ಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ನೀನು ಧೂಮ ಇಲ್ಲ ಅಂತ ಹೇಳ್ತೀಯ, ಹಾಗಿದ್ದರೆ ಅಗ್ನಿ ಇಲ್ಲ ಅಂತ ಹೇಳ್ತೀಯಾ? ಧೂಮ ಒಪ್ತೀಯಾ? ಒಪ್ತೀನಿ. ಅಗ್ನಿ ಇಲ್ಲ ಅಂತ ಹೇಳ್ತೀಯಾ? ಹಾಗಿದ್ರೆ ಧೂಮ ಇದ್ದರೆ ಅಗ್ನಿ ಇರಲೇಬೇಕು. ಅಗ್ನಿ ಇಲ್ಲ ಅಂತ ಹೇಳಿ ಧೂಮನೂ ಇರಬಾರ್ದು. ಹಾಗಿದ್ದರೆ ಧೂಮ ಇರಬಾರ್ದು. ಅವನೇನಂತಾನಾಗ? ಏನಂತಾನ? ಪ್ರಶ್ನೆ ನೀವೇ ಹೇಳಿ. ಅಗ್ನಿ ಒಪ್ಪೋದಿಲ್ಲ ಹೋದಲ್ಲಿ ನೀನೀಗ ಧೂಮನೂ ಒಪ್ಪಬೇಡ. ಹಾಗಿದ್ದರೆ ಏನು ಹೇಳಬೇಕು ಅದಕ್ಕೆ? ಅದು ಏನು ಇರ್ಬಾ ಅವ ಅದೇನು ಅವನೇನು ಹೇಳ ಮುಂದೆ ಅವನೇನು ಹೇಳ್ಬೇಕು? ಅವನೀಗ ನಾವೇನು ಮಾಡಿದ್ವಿ? ಧೂಮ ತೋರಿಸಿದ್ವಿ, ಧೂಮ ಇದೆ ಅಗ್ನಿ ಇರಬೇಕು ಅಂತ ಹೇಳಿದ್ವಿ. ಇಲ್ಲ, ಅಗ್ನಿನ ಒಪ್ಪೋದಿಲ್ಲ ಅಂದ. ಹಾಗೆ ನೋಡಪ್ಪ ವ್ಯಾಪ್ತಿ ಇದೆ ಅಂತ ಹೇಳಿದ್ವಿ, ಅದು ಕೇಳಲಿಲ್ಲ. ಹಾಗಿದ್ದರೆ ಅಗ್ನಿ ಒಪ್ಪೋದಿಲ್ಲ ಹೋದಲ್ಲೋ ಧೂಮನೂ ಒಪ್ಪಬೇಡ. ಅವನೇ ಹೇಳ್ತಾನಾಗ? ಪ್ರತ್ಯಕ್ಷ ವಿರೋಧ ಅಂತಾನು. ಪ್ರತ್ಯಕ್ಷ ವಿರೋಧ ಹೌದಲ್ಲೋ? ಸರಿ. ಧೂಮ ಒಪ್ತೆ ಅಂದಮೇಲೆ ಅದು ಅವಿನಾಭಾವ ಸಂಬಂಧ ಏನು ಒಪ್ಪಬೇಕು ನೀನೀಗ? ಅಗ್ನಿ ಒಪ್ಪಲೇಬೇಕು. ಇಲ್ಲ ಧೂಮ ಒಪ್ಪಬಾರ್ದು. ಧೂಮ ಒಪ್ಪೋದು ಪ್ರತ್ಯಕ್ಷ ವಿರೋಧ ಬರೋದಾದರೆ ಅಗ್ನಿ ಒಪ್ಪೋದಕ್ಕೆ ಅನುಮಾನ ವಿರೋಧ ಬರುತ್ತೆ ನಿನಗಾಗ. ವ್ಯಾಪ್ತಿ ವಿರೋಧ ಬರೋದಿಲ್ಲೇನು? ಅವಾಗ ಒಪ್ತಾನೆ. ಇದು ಹೇಳೋ ರೀತಿ ಅದು. ಧೂಮನೂ ಇಲ್ಲ ಅಂತ ಹೇಳಬೇಕಾಗತ್ತೆ ಅಂತ ಹೇಳೋದಾದರೆ, ಧೂಮ ಇಲ್ಲ ಅಂತ ನಾವು ಹೇಳಕ್ಕೆ ಹೊಟ್ಟಿಲ್ಲ. ಏನು ಧೂಮ ಇಲ್ಲ ಅಂತ ನೀನು ಹೇಳಬೇಕಾಗತ್ತೆ. ನೀನು ಹೇಳಿದ್ದಿ ಕೂಡ ಅಲ್ಲ. ಹೇಳ್ತೀಯ ಇಲ್ವೋ? ಇಲ್ಲ ಧೂಮ ಒಪ್ತೀನಿ ಅಂತ. ಹಾಗಿದ್ದರೆ ಅಗ್ನಿ ಒಪ್ಪು. ಗೊತ್ತಾಯ್ತಾ? ಹಾಗೆ ಧೂಮ ಇಲ್ಲ ಅಂತ ಪ್ರತ್ಯಕ್ಷ ವಿರೋಧ. ನಿನ್ನ ಜೊತೆ ಮಾತಾಡೋದೇನು ಬಂತು? ನಾಸವು ಸಮಯಿ ಹೋಗು ಅಂತ ಹೇಳಿಬಿಡ್ತಾ. ಇದು ಸ್ವಾರಸ್ಯ. ಅದೆಲ್ಲ ಅಪ್ಲೈ ಮಾಡ್ಕೋಬೇಕು. ಇಷ್ಟು ಹೇಳಿ ವಿಲಕ್ಷಣಂ ಸದಸ ಏವಂ ಇಷ್ಟೆಲ್ಲ ಯಾಕೆ ಹೇಳಿದ್ವಿ ಅಂದರೆ ಆಚಾರ್ಯ ಹೇಳ್ತಾರೆ, ಏವಂ ಸಂಶೋಧಿತ ನ್ಯಾಯ ಸದಾಗಮ ವಿರೋಧತಃ ನಾನಿರ್ವಾಚ್ಯವಿದಂ ಪ್ರೋಕ್ತಂ ಮಾಯಾ ಮಾತ್ರ ಪದೇನಿ. ವಾಪಸ್ ಹೋದ್ರಲ್ಲಿಗೆ ಮಾಯಾ ಮಾತ್ರ ಶಬ್ದಕ್ಕೆ ಅರ್ಥ ಮಾಡಿದೆಯಲ್ಲ, ಅರ್ಥ ಸರಿಯಲ್ಲ. ಅವ್ರ ಪ್ರಕಾರ ಮಾಯಾ ಮಾತ್ರ ಅಂದ್ರೇನು? ಎಲ್ಲ ಸುಳ್ಳು ಅಂತ ಅರ್ಥ ಮಾಡಿದರೆ, ಮಿಥ್ಯಾ ಅಂದ ಅರ್ಥದಲ್ಲಿ ಬಂದಿಲ್ಲ ಅದು. ಯಾಕೆ ಇಷ್ಟೆಲ್ಲ? ಏಂ ಸಂಶೋಧಿತ ನ್ಯಾಯ ಸದಾಗಮ ವಿರೋಧತಃ. ನ್ಯಾಯ ಆಗಮ ಎಲ್ಲದ್ರ ಬಗ್ಗೆ ಏನು ಮಾಡಿದ್ದೇವೆ ನಾವೀಗ? ಎಲ್ಲ ಸ್ಪಷ್ಟತೆ ಕೊಟ್ಟಿದ್ದೇವೆ. ಇಂಥ ಪ್ರಮಾಣ ವಿರೋಧ ಬರೋದರಿಂದ ನೀನು ಹೇಳ್ತಕ್ಕಂಥ ಅರ್ಥ ಮಾಯಾ ಶಬ್ದಕ್ಕಾಗೋದಿಲ್ಲ. ಇಷ್ಟು ಬೇಸಿಸ್ ಈಗ ತಿಳಿತಾ? ಇದರಿಂದ ಯಾಕೆ ಮಧ್ಯ ಆಚಾರ್ಯ ತಂದರು ಅಂದರೆ, ಓದಿದ ಪ್ರಮಾಣಶಾಸ್ತ್ರ ಹೇಗೆ ಅಪ್ಲೈ ಮಾಡಬೇಕು ತೋರಿಸ್ತಾರೆ. ಒಂದು ಯಾವುದೋ ವಿಷಯ ಮಾತಾಡ್ಬೇಕಾದ್ರೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದ್ದರೆ ಏನಾಗುತ್ತೆ? ಅವನಿಗೆ ವಾದ ಮಾಡೋಕ್ಕೆ ಬರೋದು, ಅರ್ಥ ಮಾಡೋಕ್ಕೆ ಬರೋದು. ಅವನಿಗೆ ಗೊತ್ತಿರಬೇಕು, ಗೊತ್ತು ಮಾಡಿಸ್ಬೇಕು ನಾವು. ಇಲ್ಲ ಅಂಥದ್ದು ಮಾತಾಡಲಿಕ್ಕೆ ಹೋಗಬಾರ್ದು. ವಾದ ಮಾಡಬೇಕಾದ್ರೆ ಅವನಿಗೆ ಈ ವಿಷಯ ಗೊತ್ತಿರಬೇಕು. ಇಷ್ಟೆಲ್ಲ ಮಧ್ಯೆ ಕೆಲವು ವಿಷಯಗಳು ಹೇಳೋದಕ್ಕೆ ಕಾರಣ ಇದ್ದೇನೆ. ಅದು ಅಪ್ಲಿಕೇಶನ್ ಆಫ್ ಪ್ರಮಾಣ ಪ್ರರಕ್ಷಣ ಇತ್ಯಾದಿ. ಅದು ಎಕ್ಸಾಂಪಲ್ಸ್ ಅವೆಲ್ಲ ಕೂಡ. ನಾನಿರ್ವಾಚ್ಯವಿದಂ ಪ್ರೋಕ್ತಂ ಮಾಯಾ ಮಾತ್ರ ಪದೇನಹಿ. ಆದ್ದರಿಂದ ಮಾಯಾ ಮಾತ್ರ ಶಬ್ದಕ್ಕೆ ಸಹಸದ್ವಿಲಕ್ಷಣ ಅಂತ ಅರ್ಥ ಅಲ್ಲ. ಅರ್ಥ ಏನು ಮಾಡಿದ್ರು ಅವರು? ಸಹಜ ಅರ್ಥ ಮಾಡಬಾರದು. ಯಾಕೆ? ಇಷ್ಟೆಲ್ಲ ಪ್ರಮಾಣಕ್ಕೆ ವಿರುದ್ಧ, ಆಗಮಕ್ಕೆ ವಿರುದ್ಧ. ಅದು ಒಪ್ಪೋದಿಲ್ಲ ಅಂತ ಹೇಳಬಾರ್ದು ಅಂದರೆ ಇಷ್ಟೆಲ್ಲ ಪ್ರಿಯಾಂಬಲ್ ಕೊಟ್ಟು ಹೇಳಿತ್ತು. ವಿಲಕ್ಷಣಂ ಸದಸತೋ ರೀತಿ ವ್ಯಾಹತಂ ಸ್ವತಃ. ವ್ಯಾಹತಿ ಅರ್ಥ ಇಲ್ಲ ನನಗೀಗ. ಸದಸದ್ವಿಲಕ್ಷಣ ಮಾಯಾ ಅಂದರೆ ವ್ಯಾಹತ ಅಲ್ಲೇನದು? ಸದಸತ್ವಂಬುದು ಒಪ್ತೀಯ? ಇದು ಸದಸತ್ ಅಂದರೆ ಒಪ್ತೀಯ ನೀನೀಗ? ಯಾಕೆ ಒಪ್ಪೋದಿಲ್ಲ? ಇಲ್ಲ, ಸತ್ತಿರಬೇಕು ಅಸತ್ತಿರಬೇಕು. ಇಟ್ ಕ್ಯಾನಾಟ್ ಬಿ ಬೋತ್ ಅಟ್ ದಿ ಸೇಮ್ ಟೈಮ್. ಅವ್ರು ಬಂದರೋ ಇಲ್ಲೋ? ಬಂದರು. ಅಥವಾ ಇಲ್ಲ ಬಂದರೂ ಇಲ್ಲ. ಅದೇನು ಅರ್ಥ ಆಗಿದ್ರೆ? ಬಂದರು ಇಲ್ಲ ಅನ್ನಬಾರ್ದು, ಇಲ್ಲ ಬಂದ ಅನ್ನಬಾರ್ದು. ಕೋರ್ಟಲ್ಲಿ ಕರೆಕ್ಟ್ ಅಟ್ಯಾಕ್ ಮಾಡ್ತಾರೆ ನೋಡು, ಟು ದಿ ಪಾಯಿಂಟ್, ಎಸ್ ಆರ್ ನೋ ಅಷ್ಟೇ, ಬೇರೆ ಹೇಳಾಗಿಲ್ಲ. ಸದಸತ್ ಇದೆಯೋ ಇಲ್ಲಪ್ಪ? ಇದೆ ಅಂದರೆ ಕಾಂಟ್ರಡಿಕ್ಷನ್. ಇಲ್ಲ ಅಂದರೆ ಸದಸದ್ ವಿಲಕ್ಷಣನೂ ಇಲ್ಲ. ಯಾಕೆ? ಸದಸದ್ ನೆಕ್ಸ್ಟ್ ಚಾರ್ಟೆ ಸದಸದ್ ವಿಲಕ್ಷಣ. ಸೆಕೆಂಡ್ ಫ್ಲೋರೇ ಇಲ್ಲ, ಥರ್ಡ್ ಫ್ಲೋರ್ ಇಲ್ಲೇ ಬರುತ್ತೆ ಅಷ್ಟೇ.
ಅದಕ್ಕೆ ಇದು ವ್ಯಾಹತಂ ಸ್ವತಃ, ಅದು ಸ್ವತಃ ವ್ಯಾಹತೆ, ಸೆಲ್ಫ್ ಕಾಂಟ್ರಡಿಕ್ಷನ್ ಆಗುತ್ತೆ, ಮಾಡಿಕೊಡೋದು. ಇದು ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಈ ಅಪ್ಲಿಕೇಶನ್ ಎಲ್ಲ ಈ ಇಷ್ಟೊತ್ತು ಹೇಳಿದ್ದೀನಲ್ಲ ಅಪ್ಲೈ ಮಾಡ್ತಾ ಹೋಗ್ತಾರೆ. ನೀವು ಹೇಳೋ ಅರ್ಥ ಸರಿಯಲ್ಲ, ಸ್ವಪ್ನ ಸತ್ಯತ್ವಾದಿಗಳ ನಿರೂಪಣೆ ಮಾಡ್ತಾರೆ ಬೇಸಿಸ್ ಮೇಲೆ. ಅವ್ರು ಸುಮ್ಮನೆ ಪ್ರಶ್ನೆ ಕೇಳೋಕ್ಕೆ ಹೊರಟಿದ್ದ, ನೋಡು ಈ ರೀತಿ ಕೇಳಬೇಕು, ಈ ರೀತಿ ಹೇಳಬೇಕು, ನಾವು ಹೇಳಿದ್ದೇವೆ, ಕೇಳದೆ ಹೋದರೆ ತಪ್ಪಾಗುತ್ತೆ ಅಂತ ಹೇಳ್ತಾರೆ.